ಸರ್ಕಾರ ಕೊನೆಯ ಕ್ಷಣದ ಆಫರ್ ಒಂದನ್ನು ಸಾರಿಗೆ ನೌಕರರ ಮುಂದಿಡ್ತು. ಬಟ್ ಅದನ್ನು ಸಾರಾಸಗಟಾಗಿ ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ ಸಾರಿಗೆ ನೌಕರರು. ಇದನ್ನೇ ನಮ್ಗೆ ಲಾಭ ಇಲ್ಲ ಹೆಚ್ಚು ಅಂತ. ಹೀಗಾಗಿ ರಾಜ್ಯದ ವಿವಿಧೆಡೆಯಿಂದ ಇವತ್ತು ಫ್ರೀಡಂ ಪಾರ್ಕ್ಗೆ ಬಂದು ಧರಣಿ ಕೂರುವಂತಹ ಸಾಧ್ಯತೆ ಜಾಸ್ತಿ ಇದೆ. ಹಾಗಾದರೆ ಈ ಪ್ರತಿಭಟನೆ ಸ್ವರೂಪ ಹೇಗಿರಬಹುದು ಅನ್ನೋದರ ಡೀಟೇಲ್ಸ್ ಇದೆ, ನೋಡೋಣ. ಸರ್ಕಾರದ ಮತ್ತೊಂದು ಆಫರ್ ಕೂಡ ರಿಜೆಕ್ಟ್. ನಮ್ಮ ಬೇಡಿಕೆ ಈಡೇರಿಸುವವರೆಗೂ ಜಗ್ಗಲ್ಲ. ಸಾರಿಗೆ ನೌಕರರಿಂದ ಇಂದು ಬೆಂಗಳೂರು ಚಲೋ. ಸಾರಿಗೆ ನೌಕರರು ಮತ್ತು ಸರ್ಕಾರದ ನಡುವಿನ ಜಗ್ಗಾಟ ಹೊಂದಾಣಿಕೆ ಹಂತವನ್ನೇ ತಲುಪುತ್ತಿಲ್ಲ. ಸರ್ಕಾರ ನೌಕರರ ಬೇಡಿಕೆ ಸಂಬಂಧ ಹೊಸ ಆಫರ್ ಅನ್ನ ಕೂಡ ರಿಜೆಕ್ಟ್ ಮಾಡಿರೋ ನೌಕರರು ನಮ್ಮ ಸಂಪೂರ್ಣ ಬೇಡಿಕೆ ಈಡೇರಲೇಬೇಕು ಅನ್ನೋ ಪಟ್ಟಿನೊಂದಿಗೆ ಇಂದು ಬೆಂಗಳೂರು ಚಲೋಗೆ ಮುಂದಾಗಿದ್ದಾರೆ. ಹೌದು, ನಿನ್ನೆಯಷ್ಟೇ ಸಾರಿಗೆ ನೌಕರರು ಹೋರಾಟ ಜೋರಾಗುವ ಸಾಧ್ಯತೆ ಕಂಡುಕೊಂಡ ಸರ್ಕಾರ ನೌಕರರನ್ನ ಸಮಾಧಾನ ಪಡಿಸುವ ಯತ್ನಕ್ಕೆ ಮುಂದಾದ್ರೂ ಪ್ರಯೋಜನ ಆಗಿಲ್ಲ. ನೌಕರರ ಬೇಡಿಕೆ ಪ್ರಕಾರ ಸರ್ಕಾರ 38 ತಿಂಗಳ ಅರಿಯರ್ಸ್ ಮತ್ತು 2024ರಿಂದ ವೇತನ ಪರಿಷ್ಕರಣೆ ಮಾಡಬೇಕಿದೆ. ಆದರೆ ಇದಕ್ಕೆ ಒಪ್ಪದ ಸರ್ಕಾರ 26 ತಿಂಗಳ ಅರಿಯರ್ಸ್ನೊಂದಿಗೆ 2025ರಿಂದ ವೇತನ ಪರಿಷ್ಕರಣೆ ಆದೇಶ ಮಾಡಿ ನೌಕರರನ್ನ ಮನವೊಲಿಸಲು ಮುಂದಾಗಿತ್ತು. ಆದರೆ ಸರ್ಕಾರದ ಈ ನಿರ್ಧಾರಕ್ಕೆ ಸೊಪ್ಪಾಕದ ನೌಕರರು ಇಂದು ಸರ್ಕಾರದ ವಿರುದ್ಧ ಬೆಂಗಳೂರು ಚಲೋಗೆ ಕರೆ ಕೊಟ್ಟಿದ್ದಾರೆ. ಒಂದು, ಏಕಪಕ್ಷೀಯವಾಗಿ ಅನೌನ್ಸ್ ಮಾಡಿರುವ ವಿಧಾನ. ಎರಡನೇದು, ಈ ರೀತಿಯಾಗಿ ಮೊದಲ 38 ತಿಂಗಳಲ್ಲಿ 12 ತಿಂಗಳು 1/1/24ರಿಂದ ಕೊಡೋ ಬದಲು ಆ ಅವಧಿಗೆ 15 ತಿಂಗಳ ಅರಿಯರ್ಸನ್ನು ಕತ್ತರಿ ಹಾಕೋದಕ್ಕೆ ಆಲೋಚನೆ ಮಾಡ್ದಂಗಿದೆ. ಸೊ 12 ಮತ್ತು 15 ಅಂತಂದರೆ 27 ತಿಂಗಳ ಅರಿಯರ್ಸನ್ನು ಕೆಲಸಗಾರರಿಗೆ ಹಗಲು ದರೋಡೆ ಮಾಡಿದೆ ಈ ಸರ್ಕಾರ ಮತ್ತು ಮ್ಯಾನೇಜ್ಮೆಂಟ್ಗಳು. ಅದರಿಂದ ನಾಳಿನ ಕಾರ್ಯಕ್ರಮ, ನಮ್ಮ ಬೆಂಗಳೂರು ಚಲೋ ಕಾರ್ಯಕ್ರಮ, ಇಟ್ ಈಸ್ ಇಂಟ್ಯಾಕ್ಟ್. ನಾನು ಎಲ್ಲ ಸಾರಿಗೆ ನೌಕರರಲ್ಲೂ ವಿನಂತಿ ಮಾಡ್ಕೊಳ್ತೀನಿ, ತಾವು ದಯವಿಟ್ಟು ಇದನ್ನು ನೋಡಿ ಏನೋ ನಮಗೆ ಜೇನು ಸವರ್ಬಿಟ್ಟಿದ್ದಾರೆ ಅಂತ ಹೇಳಿ ಮೊಣಕೈಗೆ ಜೇನು ಸವರೋ ಕೆಲಸ ಮಾಡಿದ್ದಾರೆ. ಇದನ್ನು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಬೆಳಗ್ಗೆ 10 ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಸಾವಿರಾರು ಸಂಖ್ಯೆ ನೌಕರರು ಸರ್ಕಾರದ ವಿರುದ್ಧ ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾರೆ. ಅಲ್ಲದೆ ಸಂಜೆ 4 ಗಂಟೆವರೆಗೆ ಸರ್ಕಾರಕ್ಕೆ ಬೇಡಿಕೆ ಈಡೇರಿಕೆಗೆ ಅವಕಾಶ ನೀಡಿದ್ದು, ಸಂಜೆ ಒಳಗಾಗಿ ಪೂರ್ಣ ಪ್ರಮಾಣದಲ್ಲಿ ಬೇಡಿಕೆ ಈಡೇರಿಸಲು ಸರ್ಕಾರ ನಿರ್ಧಾರ ಕೈಗೊಳ್ಳಬೇಕಿದೆ. ಒಂದೊಮ್ಮೆ ಸರ್ಕಾರ ಇದಕ್ಕೆ ಒಪ್ಪದೆ ಹೋದರೆ ಇಂದು ರಾತ್ರಿಯಿಂದಲೇ ಬಸ್ ಸಂಚಾರ ಸ್ಥಗಿತಗೊಳಿಸಿ ಮುಷ್ಕರಕ್ಕೆ ಮುಂದಾಗುವ ನಿರ್ಧಾರ ಮಾಡುವ ಸಾಧ್ಯತೆ ಇದೆ. ನಾಳಿನ ಬೆಂಗಳೂರು ಚಲೋ ಕಾರ್ಯಕ್ರಮನೂ ಇರುತ್ತೆ. ನಾಳೆ ನಾವು ತೀರ್ಮಾನ ಮಾಡಿ ಮುಷ್ಕರ ಮಾಡೋದನ್ನು ಯಾವ ತಾರೀಕಿಂದ ಮಾಡಬೇಕು ಅನ್ನೋ ವಿಚಾರನ ನಾಳೆ ನಾವು ತೀರ್ಮಾನ ಮಾಡ್ತೀವಿ. ನಾಳೆ ನಮ್ದು 11 ಗಂಟೆಗೆ ನಾವು ಏನು ಕರೆ ಕೊಟ್ಟಿದ್ವಿ ಅದು ಇಟ್ ಈಸ್ ಇಂಟ್ಯಾಕ್ಟ್. ನಮ್ಮ ಎಲ್ಲ ಸಮಸ್ತ ಸಾರಿಗೆ ನೌಕರರಿಗೂ ಈಗ ಇವರೇನು ತೀರ್ಮಾನ ಮಾಡಿದ್ದಾರೆ ಇದು ಕೆಲಸಗಾರರಿಗೆ ನಾವು ಭಾಳ ಶ್ರಮಪಟ್ಟು ಮಾಡಿರ್ತಕ್ಕಂಥ ಶಕ್ತಿ ಯೋಜನೆಯನ್ನು ಅನುಷ್ಠಾನ ಮಾಡಿದ್ದೀವಿ. 23 ಜೂನ್ 11ನೇ ತಾರೀಕಿಂದ ನಾವು ಅನುಷ್ಠಾನ ಮಾಡಿದ್ದೀವಿ. ಪ್ರಾರಂಭದಲ್ಲಿ ಸ್ಟಾಫ್ ಶಾರ್ಟೇಜು, ಎಲ್ಲ ಬಸ್ಗಳ ಶಾರ್ಟೇಜು, ಪ್ಯಾಸೆಂಜರ್ಸು ಏಕಾಏಕಿ ಜಾಸ್ತಿ ಆಯಿತು. ಅಷ್ಟೆಲ್ಲ ಕಷ್ಟದ ಮಧ್ಯೆ ನಾವು ಅನುಷ್ಠಾನ ಮಾಡಿ ಸರ್ಕಾರಕ್ಕೆ ಒಳ್ಳೆ ಹೆಸರು ತಂದರೂ ಸಹ ಇವರು ನಮ್ಮನ್ನು ಭಾಳ ಟೇಕನ್ ಫಾರ್ ಗ್ರಾಂಟೆಡು, ಅವ್ರು ಏನೋ ನಮ್ಮನ್ನು ಬಾಯಿ ಮುಚ್ಕೊಂಡಿರ್ತೀವಿ ಅಂದ್ಕೊಂಡಿದ್ದಾರೆ. ಅದರಿಂದ ನಾಳಿನ ಕಾರ್ಯಕ್ರಮ ಇರುತ್ತೆ, ದಯವಿಟ್ಟು ಬನ್ನಿ. ನಾಳೆ ಮುಂದಿನ ಹೋರಾಟದ ತೀರ್ಮಾನನ ಮಾಡೋಣ ಅಂತ. ಒಟ್ಟಾರೆ ಸರ್ಕಾರ ಅದೆಷ್ಟೇ ಮನವೊಲಿಸುವ ಯತ್ನ ಮಾಡಿದ್ರೂ ನೌಕರರು ಮಾತ್ರ ಬಿಗಿ ಪಟ್ಟು ಸಡಿಲಿಸುತ್ತಿಲ್ಲ. ಇಂದು ಸಂಜೆ ಒಳಗೆ ಸರ್ಕಾರ ನೌಕರರಿಗೆ ಮಣಿಯುತ್ತಾ ಅಥವಾ ನೌಕರರೇ ಸರ್ಕಾರದ ಮಾತಿಗೆ ಒಪ್ಪುತ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.